ಎಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡ್ಕೊಂಡು ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯೊಳಗೆ ಸಂಪೂರ್ಣವಾಗಿ ರಾಷ್ಟ್ರಾಧ್ಯಕ್ಷರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಈ ಒಂದು ತರಗತಿಯೊಳಗೆ ರಾಷ್ಟ್ರಾಧ್ಯಕ್ಷರ ಚುನಾವಣೆ ವಿಧಾನಗಳ ಬಗ್ಗೆ ಚರ್ಚೆ, ಮಹಾಭಿಯೋಗ ಮತ್ತು ಅರ್ಹತೆಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಮೊದಲನೇದಾಗಿ ಕೇಂದ್ರ ಸರ್ಕಾರದೊಳಗೆ ನಾವು ಏನು ನೋಡ್ತಾ ಹೋಗ್ತಪ್ಪ ಅಂದ್ರೆ ರಾಷ್ಟ್ರಾಧ್ಯಕ್ಷರನ್ನು ನೋಡ್ತಾ ಕೇಂದ್ರ ಕಾರ್ಯಾಂಗದೊಳಗೆ ರಾಷ್ಟ್ರಾಧ್ಯಕ್ಷರು ಮತ್ತು ಮಂತ್ರಿಮಂಡಲ ಇದೇ ರೀತಿ ಅವ್ರ ಬಗ್ಗೆ ನೋಡ್ತಾ ಹೋಗ್ತೀವಿ. ಅಂದ್ರೆ ಯಾವ ರೀತಿಯಪ್ಪ ಅಂದ್ರೆ ಕೇಂದ್ರ ಶಾಸಕಾಂಗ ರೂಪಿಸಿದಂಥ ಕಾಯ್ದೆಗಳನ್ನು ಜಾರಿಗೊಳಿಸುವುದು ಯಾರ ಜವಾಬ್ದಾರಿಯಪ್ಪ ಅಂದ್ರೆ ಕೇಂದ್ರ ಕಾರ್ಯಾಂಗದ ಒಂದು ಜವಾಬ್ದಾರಿ. ಅಂದ್ರೆ ಕೇಂದ್ರ ಶಾಸಕಾಂಗ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಅವ್ರು ಏನು ಮಾಡ್ತಾ ಹೋಗ್ತಾರೋ ಆ ಒಂದು ರೂಪಿಸಿದಂಥ ಕಾಯ್ದೆ ಕಾನೂನುಗಳನ್ನು ಮಾಡ್ತಾ ಹೋಗ್ತಾರೆ ಯಾರು ಶಾಸಕಾಂಗ. ಆದರೆ ಆ ಕಾರ್ಯಾಂಗ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಅವುಗಳನ್ನು ಜಾರಿಗೊಳಿಸ್ತಾ ಹೋಗ್ತೈತಿ. ಯಾರು ಜಾರಿಗೊಳಿಸ್ತಾ ಹೋಗ್ತಾರಪ್ಪ ಅಂದ್ರೆ ಕಾರ್ಯಾಂಗ ಆ ಒಂದು ಕಾಯ್ದೆ ಕಾನೂನುಗಳನ್ನು ಜಾರಿಗೊಳಿಸ್ತಾ ಹೋಗ್ತಾರೆ. ಜೊತೆಗೆ ಈ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಮತ್ತು ನೀತಿಗಳನ್ನು ಜಾರಿಗೊಳಿಸ್ತಾ ಹೋಗ್ತೈತಿ. ಈ ಕೇಂದ್ರ ಕಾರ್ಯಾಂಗವು ಯಾರನ್ನಾರು ಒಳಗೊಂಡಿರ್ತಾವಪ್ಪ ಅಂದ್ರೆ ರಾಷ್ಟ್ರಪತಿಯನ್ನು ಒಳಗೊಂಡಿರ್ತೈತೆ, ಉಪರಾಷ್ಟ್ರಪತಿಯನ್ನು ಒಳಗೊಂಡಿರ್ತಾರೆ ಮತ್ತು ಪ್ರಧಾನಮಂತ್ರಿ ಜೊತೆಗೆ ಆ ಪ್ರಧಾನಮಂತ್ರಿ ನೇತೃತ್ವದ ಒಂದು ಮಂತ್ರಿಮಂಡಲ ಒಳಗೊಂಡಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಈ ಕೇಂದ್ರ ಕಾರ್ಯಾಂಗವು ರಾಷ್ಟ್ರಾಧ್ಯಕ್ಷರು ಮತ್ತು ಉಪರಾಷ್ಟ್ರಾಧ್ಯಕ್ಷರು ಮತ್ತು ಪ್ರಧಾನಮಂತ್ರಿ ನೇತೃತ್ವದ ಒಂದು ಮಂತ್ರಿಮಂಡಲವನ್ನು ಈ ಕೇಂದ್ರ ಕಾರ್ಯಾಂಗ ಒಳಗೊಂಡಿರ್ತಾ ಹೋಗ್ತದೆ. ಜೊತೆಗೆ ಅಟಾರ್ನಿ ಜನರಲ್ ಕೂಡ ಇವರು ಒಂದು ಕೇಂದ್ರ ಕಾರ್ಯಾಂಗದ ಒಳಗೆ ಬರ್ತಾ ಹೋಗ್ತಾರೆ. ಹಾಗಾದರೆ ಈ ರಾಷ್ಟ್ರಾಧ್ಯಕ್ಷರು ಕೇವಲ ನಾಮ ಮಾತ್ರ ಒಂದು ಮುಖ್ಯಸ್ಥರಾಗಿರ್ತಾರೆ. ಅಂದ್ರೆ ಯಾರು ಈ ಒಂದು ಪ್ರೆಸಿಡೆಂಟ್ ಅಂತ ಕರಿತಾವಲ್ಲ, ಈ ಒಂದು ಪ್ರೆಸಿಡೆಂಟ್ ಏನು ರಾಷ್ಟ್ರಾಧ್ಯಕ್ಷ ಅಂತ ಕರಿತಾವಲ್ಲ, ಸರ್ಕಾರದ ಒಂದು ನಾಮ ಮಾತ್ರ ಮುಖ್ಯಸ್ಥರಾಗಿರ್ತಾರೆ. ಆದರೆ ಪ್ರಧಾನಮಂತ್ರಿ ಮತ್ತು ಪ್ರಧಾನಮಂತ್ರಿ ನೇತೃತ್ವದ ಒಂದು ಮಂತ್ರಿಮಂಡಲ ನೈಜ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ. ನೈಜ ಕಾರ್ಯಾಂಗದ ಮುಖ್ಯಸ್ಥರ ಪ್ರಧಾನಮಂತ್ರಿ ಜೊತೆ ಪ್ರಧಾನಮಂತ್ರಿ ಒಳಗೊಂಡಂತೆ ಮಂತ್ರಿಮಂಡಲವನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ರಾಷ್ಟ್ರಾಧ್ಯಕ್ಷರು ಕೇವಲ ಒಂದು ನಾಮ ಮಾತ್ರ ಮುಖ್ಯಸ್ಥರಾಗಿರ್ತಾರೆ. ಜೊತೆಗೆ ಪ್ರಧಾನಮಂತ್ರಿ ಮತ್ತು ಪ್ರಧಾನಮಂತ್ರಿ ಒಳಗೊಂಡಂತೆ ಮಂತ್ರಿಮಂಡಲವು ನೈಜ ಕಾರ್ಯಾಂಗದ ಒಂದು ಮುಖ್ಯಸ್ಥರಾಗಿರೋದನ್ನು ಕಾಣ್ತವೆ. ಹಾಗಾಗಿ ಇವತ್ತಿನ ತರಗತಿಯೊಳಗೆ ರಾಷ್ಟ್ರಾಧ್ಯಕ್ಷರ ಬಗ್ಗೆ ನೋಡ್ತಾ ಹೋಗ್ತೀವಿ. ಹಾಗಾದರೆ ಈ ರಾಷ್ಟ್ರಾಧ್ಯಕ್ಷರ ಒಂದು ಸ್ಥಾನಕ್ಕೆ ಸಂವಿಧಾನದ ಒಂದು 52ನೇ ವಿಧಿ ಅವಕಾಶ ಮಾಡಿಕೊಟ್ಟಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಭಾರತದ ರಾಷ್ಟ್ರಾಧ್ಯಕ್ಷರು ಸಂವಿಧಾನದ ಒಂದು ಮುಖ್ಯಸ್ಥರಾಗಿರ್ತಾರೆ. ಯಾವ ಒಂದು ಮುಖ್ಯಸ್ಥರು? ಸಂವಿಧಾನದ ಮುಖ್ಯಸ್ಥರು. ಜೊತೆಗೆ ರಾಷ್ಟ್ರದ ಒಂದು ಪ್ರಥಮ ಪ್ರಜೆ ಆಗಿರ್ತಾರೆ. ಯಾರು? ರಾಷ್ಟ್ರಾಧ್ಯಕ್ಷ. ಜೊತೆಗೆ ರಾಷ್ಟ್ರಪತಿನೂ ಅಂತ ಕರೀತಾರೆ. ಜೊತೆಗೆ ಭಾರತದ ರಾಷ್ಟ್ರದ ಒಂದು ಸಂವಿಧಾನದ ಮುಖ್ಯಸ್ಥರು, ಜೊತೆಗೆ ಪ್ರಥಮ ಪ್ರಜೆ ಅಂದರೆ ರಾಷ್ಟ್ರದ ಒಂದು ಪ್ರಥಮ ಪ್ರಜೆ ಮತ್ತು ರಾಷ್ಟ್ರದ ಮುಖ್ಯಸ್ಥರು, ಜೊತೆಗೆ ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರು, ಜೊತೆಗೆ 3 ಸೇನಾಪಡೆಗಳು. ಯಾವುದು? ಭೂಸೇನೆ, ನೌಕಾಸೇನೆ, ವಾಯುಪಡೆ. ಭೂಪಡೆ ಅಥವಾ ಭೂಸೇನೆ, ನೌಕಾಪಡೆ ಮತ್ತು ನೌಕಾಪಡೆಯ 3 ಸೇನೆಯ ಒಂದು ಸೇನಾಪಡೆಗಳ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ರಾಷ್ಟ್ರಾಧ್ಯಕ್ಷರನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಮಹಾದಂಡನಾಯಕರು ಆಗಿರ್ತಾರೆ. ಅಂದ್ರೆ 3 ಸೇನಾಪಡೆಗಳ ಮಹಾದಂಡನಾಯಕರು ಯಾರಪ್ಪ ಅಂದ್ರೆ ರಾಷ್ಟ್ರಾಧ್ಯಕ್ಷರನ್ನು ನೋಡ್ತಾ ಹೋಗ್ತೀವಿ. ರಾಷ್ಟ್ರದ ಒಂದು ಸಮಸ್ತ ಅಧಿಕಾರ ಎಲ್ಲವೂ ಇವರಿಗೆ ಸೇರ್ತಾ ಹೋಗ್ತೈತಿ. ಜೊತೆಗೆ ಸರ್ವೋನ್ನತವಾದಂಥ ಸ್ಥಾನವನ್ನು ಕಾಣ್ತಾ ಹೋಗ್ತೀವಿ. ಯಾವ ಒಂದು ಸರ್ವೋನ್ನತ ಸ್ಥಾನವಂತ ನೋಡೋದಾದರೆ ರಾಷ್ಟ್ರಾಧ್ಯಕ್ಷರ ಒಂದು ಸರ್ವೋನ್ನತವಾದಂಥ ಸ್ಥಾನವನ್ನು ನೋಡ್ತಾ ಹೋಗ್ತೀವಿ. ಇಂಥ ಸ್ಥಾನವನ್ನು ಅಲಂಕರಿಸುವವರು ಯಾರಪ್ಪ ಅಂದ್ರೆ ಭಾರತದ ಒಂದು ಸತ್ಪ್ರಜೆಯನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಈ ಒಂದು ರಾಷ್ಟ್ರಾಧ್ಯಕ್ಷರ ಒಂದು ಸ್ಥಾನವು ಸಂವಿಧಾನದ ಒಂದು 52ನೇ ವಿಧಿ ಅವಕಾಶ ಕಲ್ಪಿಸ್ಕೊಡ್ತಾ ಹೋಗ್ತೈತಿ. ಈ ಒಂದು ರಾಷ್ಟ್ರಾಧ್ಯಕ್ಷರು ಸಂವಿಧಾನದ ಒಂದು ಮುಖ್ಯಸ್ಥರಾಗಿರ್ತಾರೆ. ಭಾರತದ ದೇಶದ ಒಂದು ಪ್ರಥಮ ಪ್ರಜೆ ಆಗಿರ್ತಾರೆ. ಜೊತೆಗೆ ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ. ಜೊತೆಗೆ 3 ಸೇನಾಪಡೆಗಳು ಯಾವ ಭೂಸೇನೆ, ನೌಕಾಪಡೆ, ವಾಯುಪಡೆಯ ಒಂದು ದಂಡನಾಯಕರಾಗಿರ್ತಾರೆ. ಜೊತೆಗೆ ರಾಷ್ಟ್ರದ ಒಂದು ಸಮಸ್ತ ಅಧಿಕಾರವೆಲ್ಲವೂ ಇವರಿಗೆ ಸೇರ್ತಾ ಹೋಗ್ತವೆ. ಹೀಗಾಗಿ ಈ ಒಂದು ಸ್ಥಾನವನ್ನು ಸರ್ವೋನ್ನತವಾದಂಥ ಸ್ಥಾನ ಅಂತಂದು ಹೇಳ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ರಾಷ್ಟ್ರಾಧ್ಯಕ್ಷರ ಒಂದು ಚುನಾವಣಾ ವಿಧಾನವನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಚುನಾವಣಾ ವಿಧಾನವು
54 ಮತ್ತು 55ನೇ ವಿಧಿಯೊಳಗೆ ಈ ರಾಷ್ಟ್ರಾಧ್ಯಕ್ಷರನ್ನು ಚುನಾಯಿಸುವಂಥ ವಿಧಾನವನ್ನು ತಿಳಿಸ್ಕೊಡ್ತಾ ಹೋಗ್ತೈತಿ. 52ನೇ ವಿಧಿ ರಾಷ್ಟ್ರಾಧ್ಯಕ್ಷರ ಸ್ಥಾನದ ಬಗ್ಗೆ ತಿಳಿಸಿದಪ್ಪ ಅಂದ್ರೆ 54 ಮತ್ತು 55ನೇ ವಿಧಿ ರಾಷ್ಟ್ರಾಧ್ಯಕ್ಷರ ಚುನಾಯಿಸುವಂಥ ವಿಧಾನವನ್ನು ತಿಳಿಸ್ತಾ ಹೋಗ್ತೈತಿ. ಹಾಗಾದರೆ ಈ ರಾಷ್ಟ್ರಾಧ್ಯಕ್ಷರನ್ನು ಯಾರು ನೇಮಕ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ರಾಷ್ಟ್ರಾಧ್ಯಕ್ಷರನ್ನು ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಎಲ್ಲ ರಾಜ್ಯಗಳ ಮತ್ತು ದೆಹಲಿ, ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರಿಂದ ಕೂಡಿದಂಥ ಮತದಾರ ವರ್ಗ ಚುನಾವಣೆ ಮಾಡ್ತಾ ಹೋಗ್ತೈತಿ. ಇವ್ರನ್ನ ಯಾರು ಚುನಾವಣೆ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಏನು ಸಂಸತ್ತು ತಿಳಿದ ಆ ಸಂಸತ್ತಿನ 2 ಉಭಯ ಸದನಗಳು ಜೊತೆಗೆ ಸಂಸತ್ತಿನ ಉಭಯ ಸದನಗಳು ಜೊತೆಗೆ ರಾಜ್ಯದ ಎಲ್ಲ ರಾಜ್ಯಗಳು ಬರ್ತಾ ಹೋಗ್ತವೆ. ಎಲ್ಲ ರಾಜ್ಯಗಳು ಮತ್ತು ದೆಹಲಿ ಮತ್ತು ಪಾಂಡಿಚೇರಿ ಈ ಒಂದು ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆ ಎಲ್ಲ ರಾಜ್ಯಗಳು ಮತ್ತು ದೆಹಲಿ ಮತ್ತು ಪಾಂಡಿಚೇರಿ ಪ್ರದೇಶಗಳ ವಿಧಾನಸಭೆ ವಿಧಾನಸಭೆ ಚುನಾಯಿತ ಸದಸ್ಯರಿಂದ ಕೂಡಿದಂಥ ಮತದಾರ ವರ್ಗದಿಂದ ಈ ಒಂದು ರಾಷ್ಟ್ರಾಧ್ಯಕ್ಷರ ಚುನಾವಣೆಗೆ ಒಂದು ಮತದಾನ ಮಾಡುವ ಹಕ್ಕನ್ನು ಇವರು ಹೊಂದಿರ್ತಾರೆ. ಅಂದ್ರೆ ಈ 54, 55ನೇ ವಿಧಿ ಏನು ತಿಳಿಸ್ತಂದ್ರೆ ರಾಷ್ಟ್ರಾಧ್ಯಕ್ಷರನ್ನು ಚುನಾಯಿಸುವಂಥ ವಿಧಾನವನ್ನು ತಿಳಿಸಿದಪ್ಪ ಅಂದ್ರೆ ಆ ರಾಷ್ಟ್ರಾಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಸಂಸತ್ತಿನ ಉಭಯ ಸದನಗಳು ನೇಮಕ ಮಾಡ್ತಾ ಹೋಗ್ತವೆ. ಎಲ್ಲ ರಾಜ್ಯಗಳ ಮತ್ತು ದೆಹಲಿ ಮತ್ತು ಪಾಂಡಿಚೇರಿಗಳ ವಿಧಾನಸಭೆಗಳ ಚುನಾಯಿತರಾದಂಥ ಸದಸ್ಯರಿಂದ ಕೂಡಿದಂಥ ಮತದಾರ ವರ್ಗ ಚುನಾಯಿಸ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಪ್ರಮಾಣ ವಚನವನ್ನು ಬೋಧಿಸ್ತಾ ಹೋಗ್ತಾರೆ. ಯಾರಿಗೆ ಒಂದು ರಾಷ್ಟ್ರಾಧ್ಯಕ್ಷರಿಗೆ ಯಾರು ಒಂದು ಪ್ರಮಾಣ ವಚನವನ್ನು ನೀಡ್ತಾ ಹೋಗ್ತಾರಪ್ಪ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಅಂದ್ರೆ ಸುಪ್ರೀಂ ಕೋರ್ಟ್ನ ಯಾರು ಮುಖ್ಯ ನ್ಯಾಯಾಧೀಶರನ್ನ ಏನು ಜಡ್ಜ್ ಅಂತ ಕರಿತಾರಲ್ಲ ಮುಖ್ಯ ನ್ಯಾಯಾಧೀಶರು ಈ ಒಂದು ಪ್ರಮಾಣ ವಚನವನ್ನು ಬೋಧಿಸ್ತಾ ಹೋಗ್ತಾರೆ. ಜೊತೆಗೆ ಇವರ ಅಧಿಕಾರಾವಧಿ ಎಷ್ಟು ವರ್ಷಪ್ಪ ಅಂದ್ರೆ 5 ವರ್ಷ. ರಾಷ್ಟ್ರಾಧ್ಯಕ್ಷರಂದು ಅಧಿಕಾರಾವಧಿ ಎಷ್ಟು ವರ್ಷಪ್ಪ ಅಂದ್ರೆ 5 ವರ್ಷಗಳಾಗಿತ್ತು. ಪುನರ್ ಆಯ್ಕೆಗೆ ಅರ್ಹರಾಗಿರ್ತಾರೆ. ಅಂದ್ರೆ ಈ 5 ವರ್ಷಗಳ ಮುಗಿದ ನಂತರ ಮತ್ತೊಮ್ಮೆ ಆ ರಾಷ್ಟ್ರಪತಿಯ ಸ್ಥಾನಕ್ಕೆ ಅರ್ಹರು ಆಗಿರ್ತಾರೆ. ಅಂದ್ರೆ ಚುನಾವಣೆಗೆ ಅರ್ಹರಾಗಿರ್ತಾರೆ. ಜೊತೆಗೆ ಆ ಸಂವಿಧಾನವನ್ನು ಉಲ್ಲಂಘಿಸಿದ್ದಲ್ಲಿ ಅಂದ್ರೆ ಈ ರಾಷ್ಟ್ರಾಧ್ಯಕ್ಷರು ಆ ಸಂವಿಧಾನದಲ್ಲಿ ಉಲ್ಲಂಘಿಸಿದಪ್ಪ ಅಂದ್ರೆ ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ರಾಷ್ಟ್ರಾಧ್ಯಕ್ಷರನ್ನು ಪದಚ್ಯುತಗೊಳಿಸುವಂಥ ಅಧಿಕಾರ ಸಂಸತ್ತಿಗಿರುತ್ತೆ. ಅಂದ್ರೆ ಸಂವಿಧಾನದ ಕಟ್ಟು ನಿಯಮಗಳನ್ನು ಉಲ್ಲಂಘನೆ ಮಾಡಿದಪ್ಪ ಅಂದ್ರೆ ಆ ರಾಷ್ಟ್ರಾಧ್ಯಕ್ಷರನ್ನು ಯಾವ ಒಂದು ನಿಯಮದ ಮೂಲಕ ಯಾವ ಒಂದು ಪ್ರಕ್ರಿಯೆ ಮೂಲಕ ಮಹಾಭಿಯೋಗದ ಮೂಲಕ ಈ ಒಂದು ಪ್ರಕ್ರಿಯೆ ಮೂಲಕ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ರಾಷ್ಟ್ರಾಧ್ಯಕ್ಷರನ್ನು ಪದಚ್ಯುತಗೊಳಿಸುವಂಥ ಅಧಿಕಾರ ಸಂಸತ್ತಿಗಿರೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಮುಂದುವರೆದು ಈಗ ಹೇಳಿದ ಮಹಾಭಿಯೋಗ ಅಂದರೆ ಏನಪ್ಪ ಅಂತ ಸ್ವಲ್ಪ ಡೌಟ್ ಆಗಿರ್ತದೆ. ಮಹಾಭಿಯೋಗ ಅಂದರೆ ಏನಪ್ಪ ಅಂದ್ರೆ ಈ ಒಂದು ಮಹಾಭಿಯೋಗ ಎಲ್ಲಿ ಈ ಒಂದು ವಿವರಣೆ ತಿಳಿತಾವಪ್ಪ ಅಂದ್ರೆ 61ನೇ ವಿಧಿಯು ಈ ಒಂದು ರಾಷ್ಟ್ರಾಧ್ಯಕ್ಷರ ಪದಚ್ಯುತಿ ವಿಧಾನಕ್ಕೆ ಆ ಒಂದು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೈತಿ. ಯಾವಾಗ ಒಂದು ಮಹಾಭಿಯೋಗ ಒಂದು ಪ್ರಕ್ರಿಯೆ ಆಗ್ತದಪ್ಪ ಅಂದ್ರೆ ಸಂವಿಧಾನದ ಒಂದು ಉಲ್ಲಂಘನೆ ಆರೋಪದ ಮೇರೆಗೆ ಯಾವ ಒಂದು ಆರೋಪದ ಮೇರೆಗಪ್ಪ ಅಂದ್ರೆ ಸಂವಿಧಾನದ ಒಂದು ಉಲ್ಲಂಘನೆ ಆರೋಪದ ಮೇರೆಗೆ ಈ ಒಂದು ಮಹಾಭಿಯೋಗ ಅಥವಾ ದೋಷಾರೋಪಣೆ ಪ್ರಕ್ರಿಯೆ ಮೂಲಕ ಪದಚ್ಯುತಗೊಳಿಸ್ತಾ ಹೋಗ್ತದೆ. ಅಂದ್ರೆ ಆ ಸಂವಿಧಾನವು ಸಂಸತ್ತಿಗೆ ಈ ಅಧಿಕಾರವನ್ನು ಆರೋಪ ಪಟ್ಟಿಯನ್ನು ಸಿದ್ಧಪಡಿಸುವುದರ ಮೂಲಕ ಸಂಸತ್ತಿನ ಯಾವುದೇ ಸದನ ಆ ರಾಷ್ಟ್ರಾಧ್ಯಕ್ಷರ ಮುಂದಾಗ್ಬೋದು. ಅಂದ್ರೆ ಆರೋಪ ಪಟ್ಟಿಯು ಅಂಥ ಸದನದ ಒಟ್ಟು ಸದಸ್ಯರ ಪೈಕಿ ಅಂದ್ರೆ 4/4 ಭಾಗದಷ್ಟು ಅಂದ್ರೆ 4/1 ಸದಸ್ಯರ ಸೈನ್ ಮಾಡ್ತಾ ಹೋಗ್ಬೇಕು. ಈ ಸದನವು ಪದಚ್ಯುತಿ ನಿರ್ಣಯ ಮಂಡನೆಗೆ 14 ದಿನಗಳ ಮುಂಚಿತವಾಗಿ ರಾಷ್ಟ್ರಾಧ್ಯಕ್ಷರಿಗೆ ಒಂದು ಲಿಖಿತ ಸೂಚನೆ ನೀಡಬೇಕು. ಅಂದ್ರೆ ಈ ಮಹಾಭಿಯೋಗ ಕೈಗೊಳ್ಬೇಕು ಅಥವಾ ಪದಚ್ಯುತಿ ನಿರ್ಣಯ ಮಂಡನೆ ಮಾಡಬೇಕಪ್ಪ ಅಂದ್ರೆ 4/1 ಸದಸ್ಯ ಸಹಿ ಮಾಡಿ ಮ್ಯಾಕ ಅದನ್ನು ಏನು ಮಾಡಬೇಕಪ್ಪ ಅಂದ್ರೆ 14 ದಿನಗಳೊಳಗಾಗಿ ಯಾರಿಗೆ ಒಂದು ಲಿಖಿತ ಸೂಚನೆ ನೀಡಬೇಕಪ್ಪ ಅಂದ್ರೆ ರಾಷ್ಟ್ರಾಧ್ಯಕ್ಷರ ಸೂಚನೆ ನೀಡಬೇಕು, ಲಿಖಿತ ಸೂಚನೆ ನೀಡಬೇಕು. ನಂತರ ಆ ಸದನದ ಒಟ್ಟು ಸದಸ್ಯರಲ್ಲಿ 3/2
ಎಷ್ಟು 2/3 ಸದಸ್ಯರ ಒಂದು ಬಹುಮತದಿಂದ ಆ ರಾಷ್ಟ್ರಾಧ್ಯಕ್ಷರ ಪದಚ್ಯುತಿ ನಿರ್ಣಯವನ್ನು ಅನುಮೋದನೆ ಆಗ್ತಾ ಹೋಗ್ತೈತಿ. ಒಂದು ವೇಳೆ 2/3 ಏನಾದರೂ ಸದಸ್ಯರ ಒಂದು ಬಹುಮತ ಬರಲಿಲ್ಲ ಅಂದ್ರೆ ಆ ಒಂದು ಪದಚ್ಯುತಿಯ ಪ್ರಕ್ರಿಯೆ ಆಗಂಗಿಲ್ಲ. ಜೊತೆಗೆ ಆ ಅನುಮೋದನೆ ಆದಂಥ ಸಂದರ್ಭದೊಳಗೆ ಏನಾಗ್ತಾ ಹೋಗ್ತೈತಪ್ಪ ಅಂದ್ರೆ ಆ ಪದಚ್ಯುತಿ ನಿರ್ಣಯ ಆ ಒಂದು 2/3 ಬಹುಮತದೊಂದಿಗೆ ಅನುಮೋದನೆ ಆದಪ್ಪ ಅಂದ್ರೆ ಆ ರಾಷ್ಟ್ರಾಧ್ಯಕ್ಷರ ಪದಚ್ಯುತಿ ಆಗ್ತಾ ಹೋಗ್ತೈತಿ. ಆದರೆ ಭಾರತದ ಒಂದು ಸಂವಿಧಾನಿಕ ಇತಿಹಾಸದೊಳಗೆ ಇದುವರೆಗೂ ಯಾವೊಬ್ಬ ರಾಷ್ಟ್ರಪತಿಯವರು ರಾಷ್ಟ್ರಾಧ್ಯಕ್ಷರು ಪದಚ್ಯುತಿ ಆಗಿರುವಂಥ ನಿದರ್ಶನವನ್ನು ಕಾಣಂಗಿಲ್ಲ. ಅಂದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಪದಚ್ಯುತಿ ಪ್ರಕ್ರಿಯೆ ರಾಷ್ಟ್ರಾಧ್ಯಕ್ಷರ ಒಂದು ಸ್ಥಾನದೊಳಗೆ ಆಗೇ ಇಲ್ಲ ಅಂತ ಹೇಳ್ತಕ್ಕ. ಒಂದು ವೇಳೆ ಆಗುವಂಥ ಸಂದರ್ಭ ಬಂತಪ್ಪ ಅಂದ್ರೆ 61ನೇ ವಿಧಿಯೊಳಗೆ ಸಂಪೂರ್ಣವಾದಂಥ ವಿಷಯವನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಆ 4/1 ಆ ಸದಸ್ಯರುಗಳ ಒಂದು ಸೈನ್ ತಗೊಂಡು ಆ ಒಂದು 14 ದಿನದೊಳಗೆ ಲಿಖಿತ ಒಂದು ಸೂಚನೆಯನ್ನು ರಾಷ್ಟ್ರಪತಿ ಕೊಡಬೇಕು. ಆ ಒಂದು ಸೂಚನೆ ಕೊಟ್ಟಾಗ 2/3 ಬಹುಮತ ಪಡೆದಪ್ಪ ಅಂದ್ರೆ ರಾಷ್ಟ್ರಾಧ್ಯಕ್ಷರ ಒಂದು ಪದಚ್ಯುತಿ ಒಂದು ಪ್ರಕ್ರಿಯೆಯನ್ನು ಆರಂಭ ಆಗ್ತೈತಿ. ಹಾಗಾದರೆ ಇದು ಮಹಾಭಿಯೋಗದ ಒಂದು ಪ್ರಕ್ರಿಯೆ ಆಯಿತು. ಹಾಗಾದರೆ ರಾಷ್ಟ್ರಾಧ್ಯಕ್ಷರ ಅರ್ಹತೆ ಏನೇನಾಗಿರ್ಬೇಕು ಅನ್ನೋದನ್ನು ನೋಡ್ತಾವೆ. ಮೊದಲನೇದಾಗಿ ಭಾರತದ ಒಂದು ಪ್ರಜೆ ಆಗಿರಬೇಕು, ಕನಿಷ್ಠ 35 ವರ್ಷ ಪೂರ್ಣಗೊಂಡಿರಬೇಕು. ಜೊತೆಗೆ ಲೋಕಸಭೆ ಏನು ಸದಸ್ಯರಾಗಕ್ಕೆ ಏನು ಅರ್ಹತೆ ಅದಾವಲ್ಲ ಈ ಎಲ್ಲ ಅರ್ಹತೆಗಳು ರಾಷ್ಟ್ರಾಧ್ಯಕ್ಷರು ಕೂಡ ಆ ಒಂದು ಅರ್ಹತೆಗಳು ನೋಡ್ತಾ ಹೋಗ್ತೀವಿ. ಜೊತೆಗೆ ಯಾವುದೇ ರೀತಿಯ ಲಾಭದಾಯಕವಾದಂಥ ಹುದ್ದೆಯನ್ನು ಒಳಗೊಂಡಿರ್ಬೋದು. ಮೊದಲನೇದು ಭಾರತದ ಒಂದು ಪ್ರಜೆ ಆಗಿರಬೇಕು, 35 ವರ್ಷಗಳ ಕನಿಷ್ಠ ವಯಸ್ಸು ಪೂರೈಸಿರಬೇಕು. ಜೊತೆಗೆ ಲೋಕಸಭೆ ಸದಸ್ಯರಾಗಿ ಏನು ಇರಬೇಕಾದಂಥ ಅರ್ಹತೆಗಳದಾವಲ್ಲ ಅವುಗಳೆಲ್ಲವನ್ನು ಅವನು ಹೊಂದಿರಬೇಕು. ಜೊತೆಗೆ ಯಾವುದೇ ರೀತಿಯ ಲಾಭದಾಯಕವಾದಂಥ ಹುದ್ದೆ ಎಲ್ಲಿರಬಾರ್ದು. ಇದಿಷ್ಟೇನಪ್ಪ ಅಂದ್ರೆ ರಾಷ್ಟ್ರಾಧ್ಯಕ್ಷರ ಚುನಾವಣೆ ವಿಧಾನ, ಮಹಾಭಿಯೋಗ ಮತ್ತು ಅವರ ಅರ್ಹತೆಗಳ ಬಗ್ಗೆ ತಿಳ್ಕೊಂಡ್ವಿ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.